ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ, ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ ಇದು ದಪ್ಪಗೆ ಹೆಚ್ಕೊಂಡಿದ್ದೀವಿ, ಮತ್ತು ಉಪ್ಪಿಟ್ಟಿನ ರವೆ ಇದು 1 ಪಾವ್ ತೊಗೊಂಡಿದ್ದೀವಿ. ನೀವು ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ, ನಮ್ಮ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾವು ಹಾಕ್ಕೊಂಡಿರಲಿಲ್ಲ. ನೋಡಿ, ಇವಾಗ ರವೆನ ಹಾಕ್ಕೊಂಡು ಹುಡ್ಕೋಬೇಕು ನಾವು. ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ನೋಡಿ ಫ್ರೆಂಡ್ಸ್, ಇದು ಇವಾಗ ಒಂಚೂರು ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು ನಾವು. ನೋಡಿ, ಸೊ ಇವಾಗ ನಾವು ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀವಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀವಿ. ನೋಡಿ, ಇದಕ್ಕೆ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಅದೊಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಚೂರು ಗೋಲ್ಡನ್ ಬ್ರೌನ್ ಆಗಿದೆ ಸಾಸಿವೆ, ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀವಿ. ಇದು ಒಂದು ಸ್ವಲ್ಪ ಹುರ್ಕೋಬೇಕು. ಮತ್ತೆ ಒಂದು ಸ್ವಲ್ಪ ಉಪ್ಪು. ನೋಡಿ, ಹುರ್ಕೋತಾ ಇದ್ದೀವಿ. ನೋಡಿ, ನೀರು ಹಾಕೋಬೇಕು ಇವಾಗ. ನೋಡಿ, ನೀರು ಹಾಕಿದ್ದೀವಿ. ಸೊ ಇವಾಗ ನೀರೊಂಚೂರು ಕುದ್ದ ಮೇಲೆ ರವೆ ಹಾಕಬೇಕು. ನೋಡಿ, ಒಂದೊಂದು ಚಿಟಿಕೆ ಸಕ್ಕರೆ ಹಾಕ್ಕೊತಿದ್ದೀವಿ. ಮತ್ತೆ ಒಂದು ಸ್ವಲ್ಪ ಕಾಯಿ ತುರಿ. ಮತ್ತೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ. ನೀರು ಕುದೀತಾ ಇದ್ದೀರಾ, ಸೊ ಅದಕ್ಕೆ ನಾವು ರವೆ ಹಾಕೋತಿದ್ದೀವಿ. ತಿರುಗಿಸ್ತಾ ಹಾಕ್ಕೊಳ್ಳಿ, ಆವಾಗ ಗಂಟಾಗಲ್ಲ. ನೋಡಿ, ಮತ್ತೆ ಒಂದು ಸ್ವಲ್ಪ ತುಪ್ಪ. ನೋಡಿ, ಆಗಿದೆ. ಇವಾಗ ಒಂಚೂರು ಕೊತ್ತಂಬರಿ ಹಾಕೋತಾ ಇದ್ದೀವಿ. ಸೊ ಈ ಉಪ್ಪಿಟ್ಟು ಒಂಚೂರು ಅರಳಬೇಕು, ಅಲ್ಲಿವರೆಗೂ ಮುಚ್ಚಿಡಿ ಒಂದು ಸ್ವಲ್ಪ ಹೊತ್ತು. ನೋಡಿ, ಉಪ್ಪಿಟ್ಟಾಗಿದೆ. ಸೊ ಇವಾಗ ಒಂದ್ಸಲ ಒಂಚೂರು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಆಗಿದೆ. ಸೊ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.